ಸಿದ್ಧಗಂಗಾ ಸಮಂ ಕ್ಷೇತ್ರಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ಶಿವಕುಮಾರ ಸಮೋ ಗುರುಹು ನ ಭೂತೋ ನ ಭವಿಷ್ಯತಿ. ವಂದೇ ಶಿವಕುಮಾರಾಯ ದಾಸೋಹ ಗುಣಮೂರ್ತಯೇ ಕಾಯಕಾಢ್ಯ ನಮಸ್ತುಭ್ಯಂ ಲಿಂಗ ಜಂಗಮರೂಪಿಣೆ. ಪರಮ ಪಾವನ ಪವಿತ್ರ ಪುಣ್ಯಕ್ಷೇತ್ರವಾದ ಶ್ರೀ ಸಿದ್ಧಗಂಗಾ ಕ್ಷೇತ್ರದ ಪಾವನ ಗುರು ಪರಂಪರೆಗೆ ಶಿರಬಾಗಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಮಾತಾಪಿತೃ ಸ್ವರೂಪಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರಲ್ಲಿ ಶರಣು ಸಮರ್ಪಿಸಿ, ಕ್ಷೇತ್ರದ ಉತ್ತರಾಧಿಕಾರಿಗಳಾಗಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರ ಸನ್ನಿಧಾನದಲ್ಲಿ ಪುಡಮೊಟ್ಟು ವೇದಿಕೆಯ ಮೇಲೆ ಆಗಮಿಸಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಆತ್ಮೀಯರೇ, ಹಳೆಯ ವಿದ್ಯಾರ್ಥಿಗಳೇ ಹಾಗೂ ಹಿತೈಷಿಗಳೇ, ಸಂತ ಕಬೀರದಾಸರು ಒಂದು ಮಾತನ್ನು ಹೇಳ್ತಾರೆ. ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ ಕಬೀರ, ಅದು ಲೋಕದ ಹಿತಕ್ಕೆ ಅಂತ. ಈ ಮಾತನ್ನ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರನ್ನ ಕುರಿತು ಹೇಳಿದ್ದಾರೇನು ಅಂತ ನಾನು ಆಗಾಗ ಭಾವಿಸ್ತಾ ಇರ್ತೇನೆ. ಯಾಕೆಂದ್ರೆ ಕಳೆದ 2 ವರ್ಷಗಳ ಹಿಂದೆ ನಮ್ಮ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಶಿವಯೋಗಿಗಳವರಿಗೆ ಗುರುಗಳಾಗಿದ್ದಂತಹ ದಿವಂಗತ ಶ್ರೀ ಲಕ್ಷ್ಮೀ ನರಸಿಂಹ ಭಟ್ಟ ಅವರು ಅವ್ರ ಮನೆಗೆ ಹೋದಾಗ ಒಂದು 2-3 ವರ್ಷದಿಂದ ಒಂದು ಮಾತನ್ನ ಹೇಳಿದ್ರು. ಏನಂತಂದ್ರೆ, ಸ್ವಾತಂತ್ರ್ಯ ಬಂದಂತ ಹೊಸದು, ನೀವು ಈಗ ಪರಮ ಪೂಜ್ಯರನ್ನ ನೋಡಿದ್ದೀರಿ, ನಾನು ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ ಪರಮ ಪೂಜ್ಯರನ್ನ ನೋಡಿದ್ದೇನೆ, ಆಗ ಎಷ್ಟು ಕಷ್ಟ ಇತ್ತು ಅನ್ನೋದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ ಅಂತ ಒಂದು ಮಾತು ಹೇಳಿದ್ರು. ಈ ಬಸವೇಶ್ವರ ಬಡಾವಣೆ ಆ ಜಾಗದಲ್ಲಿ ಜಾತ್ರೆಯೆಲ್ಲ ಮುಗಿದು ಆ ದನದ ಗೊಬ್ಬರವನ್ನ ರಾಶಿ ಹಾಕಿ ಅದನ್ನ ಒಂದು ಟೆಂಡರ್ ಕರಿಬೇಕಾದಾಗ ಉದಾನ ಭಟ್ರು, ಅವ್ರನ್ನ ಉದಾನ ಭಟ್ರು ಅಂತ ಕರೀತಾರೆ, ಅವ್ರ ಹೆಸರು ಲಕ್ಷ್ಮೀ ನರಸಿಂಹ ಭಟ್ರು, ಹೋಗ್ಬೇಕಾದ್ರೆ ಗುರುಗಳಲ್ಲಿ ನಿಂತಿದ್ರಂತೆ. 3 ಗಂಟೆ ಸಮಯ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಗುರುಗಳನ್ನ ಅಲ್ಲಿ ಹೋದ್ರೆ ಒಬ್ರು ಕ್ಯಾತ್ಸಂದ್ರದವರು ಒಬ್ಬ ಮುಸಲ್ಮಾನ ಬಂದು ಕೇಳಿದ್ರಂತೆ, ಬುದ್ಧಿ ಇದನ್ನ ನನಗೆ ಕೊಟ್ಬಿಡಿ, ನಾನು ತಗೊಂಡು ಹೋಗ್ತೀನಿ ಅಂತ. ಬುದ್ಧಿಯವರು ಹೇಳಿದ್ರಂತೆ, ಇಲ್ಲಪ್ಪ, ಯಾರು ದುಡ್ಡು ಕೊಟ್ಟು ತಗೊಂಡು ಹೋಗ್ತಾರೋ ಅವ್ರು ಈಗಲೇ ತಗೊಂಡು ಹೋಗಿ ಅಂತ ಹೇಳಿದ್ರಂತೆ. ಅದಕ್ಕೆ ಆತ, ಇಲ್ಲ ಸ್ವಾಮೀಜಿ, ನಾನು ಪ್ರತಿ ವರ್ಷ ತಗೊಳ್ತೀನಲ್ಲ, ನನಗೆ ಕೊಡಿ, ನಾನು 2 ದಿನ ಬಿಟ್ಟು ದುಡ್ಡು ಕೊಡ್ತೀನಿ ಅಂದಾಗ, ನೀನು ದುಡ್ಡು ಕೊಡ್ತೀಯೋ ಬಿಡ್ತೀಯೋ ಅನ್ನೋದಕ್ಕಲ್ಲ, ಜಾತ್ರೆ ನಡೀತಾ ಇದೆ, ಇನ್ನೊಂದು 2 ದಿನದಲ್ಲಿ ಜಾತ್ರೆ ಮುಗಿಲಿದೆ, ರೇಷನ್ ಇಲ್ಲ ಕಣಪ್ಪ, ರೇಷನ್ ತರಬೇಕು, ದುಡ್ಡು ಕೊಟ್ಬಿಟ್ಟು ಯಾರಾದರೂ ತಗೊಂಡೋಗಿ ಅಂತ ಹೇಳಿದ್ರಂತೆ. ಅದನ್ನ ಘಟನೆಯನ್ನು ನೆನಪಿಸಿಕೊಂಡು ಲಕ್ಷ್ಮೀ ನರಸಿಂಹ ಭಟ್ರು ಸುಮಾರು 10 ನಿಮಿಷಗಳ ಕಾಲ ಪೂಜ್ಯರ ಕಷ್ಟವನ್ನ ಎಳೆಯಾಗಿ ಹೇಳಿದ್ರು. ನಿಜವಾಗಿಯೂ ಆತ್ಮೀಯರೇ, ದೇಶಕ್ಕೆ ಸ್ವಾತಂತ್ರ್ಯ ಬಂದು ಹೊಸದರಲ್ಲಿ ಅವರೇ ಹೇಳಿದಂತ ಮಾತು, ಬರಗಾಲ ದೇಶಕ್ಕೆ ಆವರಿಸಿಕೊಂಡಿತ್ತಂತೆ ಬ್ರಿಟಿಷರು ಅಧಿಕಾರ ಹಸ್ತಾಂತರ ಮಾಡಿ ಹೋದ ಮೇಲೆ. ಯಾವ ರೀತಿಯ ಬರಗಾಲ ಅಂದ್ರೆ, ಉದಾನ ಭಟ್ರು ಹೇಳ್ತಿದ್ರು, ಅನ್ನಕ್ಕೂ ಬರಗಾಲ, ಆಶ್ರಯಕ್ಕೂ ಬರಗಾಲ, ವಿದ್ಯೆಗೂ ಬರಗಾಲ, ಅನ್ನ, ಅರಿವು, ಆಶ್ರಯ ಹಾಗೂ ಅಭಯ, ನಾನಿದ್ದೇನೆ ಅನ್ನೋ ಅಭಯಕ್ಕೂ ಕೂಡ ಬರಗಾಲ ಇತ್ತು. ಅಂತ ಸಂದರ್ಭದಲ್ಲಿ ಶಿವಕುಮಾರ ಸ್ವಾಮೀಜಿಯವರು ಶ್ರೀಮಠದ ಅಧ್ಯಕ್ಷರಾಗಿದ್ದರು. ಆದರೆ ಅವರಿಗೆ ಇಂಗ್ಲಿಷ್ನಲ್ಲಿ ತುಂಬಾ ನಾಲೆಡ್ಜ್ ಇತ್ತು. ಅವರ ಮನಸ್ಸು ಮಾಡಿದ್ದಿದ್ರೆ, ಆಂಗ್ಲ ಭಾಷೆಯಲ್ಲಿ ವಿದೇಶಿಗಳಿಗೆ ಹೋಗಿ ಉಪನ್ಯಾಸವನ್ನೇನಾದರೂ ಮಾಡಿದ್ದೇ ಆಗಿದ್ದಿದ್ರೆ, ಸಾಕ್ರಟೀಸ್, ಪ್ಲೇಟೋ, ಅರಿಸ್ಟಾಟಲ್, ಸ್ವಾಮಿ ವಿವೇಕಾನಂದರಂತಹ ಅತಿ ದೊಡ್ಡ ದಾರ್ಶನಿಕರನ್ನ ಪ್ರಚಾರ ಆಗ್ತಿದ್ರು, ದಾರ್ಶನಿಕರಾಗ್ತಿದ್ರು. ಆದರೆ ಬುದ್ಧಿಯವರಿಗೆ ಒಂದು ಕಡೆ ತಾವು ವೈಯಕ್ತಿಕವಾಗಿ ಬೆಳೀತಕ್ಕಂಥದ್ದು, ಇನ್ನೊಂದು ಕಡೆ ಸ್ವಾತಂತ್ರ್ಯ ಬಂದು ಲಕ್ಷಾಂತರ ಜನ ಮಕ್ಕಳು, ಸಾವಿರಾರು ಜನ ಕನ್ನಡ ನಾಡಿನ ಮಕ್ಕಳು ಅನ್ನ, ಅರಿವು, ಆಶ್ರಯ ಇಲ್ಲದೆ ತಂದೆ ತಾಯಿಗಳನ್ನು ಕಳ್ಕೊಂಡು ನನ್ನಂಥವರು ಬೀದಿಗಳಲ್ಲಿ ಆಶ್ರಯ ಯಾರು ಕೊಡ್ತಾರೆ ಅಂತ ಆಕಾಶ ಕಡೆ ದೇವರನ್ನ ಪ್ರಾರ್ಥಿಸಬೇಕಾದ್ರೆ, ಶಿವಕುಮಾರ ಮಹಾಶಿವಯೋಗಿಗಳು, ನಾನು ಆ ಮಟ್ಟಕ್ಕೆ ಬೆಳೆದೇ ಹೋದ್ರೂ ಪರವಾಗಿಲ್ಲ, ನನಗೆ ನನ್ನ ವೈಯಕ್ತಿಕ ಬೆಳವಣಿಗೆಗಿಂತ ಈ ಅನಾಥ ಮಕ್ಕಳ, ಬಡ ಮಕ್ಕಳ ಆಶ್ರಯ ಕೊಟ್ಟು ಅವ್ರನ್ನ ಬೆಳೆಸೋದೇ ಮುಖ್ಯ ಅಂತ ಪರಮ ಪೂಜ್ಯರು ಆ ಸಮಾಜ ಸೇವೆಯನ್ನ, ಬಡ ಮಕ್ಕಳ ಆಶ್ರಯ ಕೊಡೋ ಒಂದು ಕೆಲಸವನ್ನ ಕೈಗೆತ್ಕೊಂಡ್ರು. ಬಹುಶಃ ಸಿದ್ಧಗಂಗಾ ಮಠವೇ ಇಲ್ಲದೆ ಹೋಗಿದ್ದಿದ್ರೆ, ಉತ್ಪ್ರೇಕ್ಷೆಯಾಗಿ ಮಾತನ್ನ ಹೇಳ್ತಾ ಇಲ್ಲ, ಎಲ್ಲರೂ ಹಳೆ ವಿದ್ಯಾರ್ಥಿಗಳಿದ್ದೀರಾ, ಸಿದ್ಧಗಂಗಾ ಮಠವೇ ಇಲ್ಲದೆ ಹೋಗಿದ್ದಿದ್ದರೆ 1930ರಲ್ಲಿ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು ಸನ್ಯಾಸತ್ವವನ್ನ ಸ್ವೀಕರಿಸದೆ ಹೋಗಿದ್ದಿದ್ದರೆ, ನನ್ನನ್ನು ಒಳಗೊಂಡು ನೀವೆಲ್ಲರೂ ಕೂಡ ಇವತ್ತು ಬೀದಿಗಳಲ್ಲಿ ಭಿಕ್ಷೆ ಬೇಡ್ಕೊಂಡು ಬದುಕಬೇಕಾಗಿತ್ತು. ನಾವು ಈ ಮಟ್ಟಿಗೆ ಇವತ್ತು ಇಲ್ಲಿ ಕೂತಿದ್ದೇವೆ ಅಂದ್ರೆ ಅದಕ್ಕೆ ಕಾರಣ ಸಿದ್ಧಗಂಗಾ ಮಠ, ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳು ಅನ್ನೋದನ್ನ ಯಾರೂ ಮರೆಯಬಾರದು. ಆತ್ಮೀಯರೇ, ಇವತ್ತು ಒಂದು ಬಹುದೊಡ್ಡ ಗ್ರಂಥವನ್ನು ನಾವು ಬಿಡುಗಡೆ ಮಾಡಲಿದ್ದೇವೆ. ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು ಅಂತ ಕೃತಿಯ ಹೆಸರು. ಹಿರಿಯ ಜಾನಪದ ವಿದ್ವಾಂಸರಾದ
ಸಿದ್ಧಗಂಗಪ್ಪನವರು ಆ ಕೃತಿಯನ್ನು ರಚಿಸಿದ್ದಾರೆ. ಆ ಕೃತಿಯನ್ನ ಬಿಡುಗಡೆ ಮಾಡಲಿಕ್ಕೆ ಗೋರು ಚನ್ನಬಸಪ್ಪನವರು ಬಂದಿದ್ದಾರೆ. ಅವರ ಬಗ್ಗೆ ಒಂದೇ ಮಾತಲ್ಲಿ ಹೇಳೋದಾದ್ರೆ, ವಯಸ್ಸು ಮತ್ತೆ ಮನಸ್ಸು ಎರಡೂ ಮಾಗಿದಂತಹ ವ್ಯಕ್ತಿತ್ವ ಗೋರು ಚನ್ನಬಸಪ್ಪನವರದು. ಅವರು ಕೂಡ ಬಂದಿದ್ದಾರೆ. ಪ್ರಾಸ್ತಾವಿಕ ನುಡಿಯ ಮುಖ್ಯ ಉದ್ದೇಶ ಇಷ್ಟೇ. ಇವತ್ತು ನೀವು ಗಮನಿಸಬಹುದು, ಮಹಾತ್ಮರು ಭೌತಿಕವಾಗಿ ಕಣ್ಮರೆಯಾದ ನಂತರ ಅವರ ಸಂದೇಶಗಳ ರೂಪದಲ್ಲಿ ಶಾಶ್ವತವಾಗಿ ಬದುಕ್ತಾರೆ. ನಾವು ಎಷ್ಟು ವ್ಯಕ್ತಿ ಪೂಜೆಯನ್ನು ವಿಜೃಂಭಿಸ್ತೇವೋ ಆಗ ತತ್ವ ಹಿಂದಕ್ಕೆ ಸರಿತಾ ಹೋಗ್ತದೆ. ವಿವೇಕಾನಂದರಿರ್ಬೋದು, ರಾಮಕೃಷ್ಣ ಪರಮಹಂಸರಿರ್ಬೋದು, ಯಾರೇ ದಾರ್ಶನಿಕರಾಗಿರ್ಬೋದು, ಅವರು ಭೌತಿಕವಾಗಿ ಜಗತ್ತಿನಿಂದ ಕಣ್ಮರೆಯಾದ ನಂತರ ಅವರ ಜೀವನ ಸಾಧನೆ ಸಂದೇಶಗಳ ಮೂಲಕ ಅವರು ಲಕ್ಷಾಂತರ ವರ್ಷಗಳ ಕಾಲ ನಮ್ಮೊಡನಿರ್ತಾನೆ, ಬದುಕ್ತಾರೆ. ಅದು ಜಗತ್ತಿನ ದಾರ್ಶನಿಕರ ಜೀವನ ಚರಿತ್ರೆಯನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಈ ಮಾತನ್ನ ಹೇಳಲಿಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, ಆತ್ಮೀಯರೇ, ಇಸ್ಕಾನ್ ಅನ್ನೋ ಒಂದು ಸಂಸ್ಥೆ 20ಕ್ಕೂ ಹೆಚ್ಚು ಕೋಟಿ ಪ್ರತಿಗಳನ್ನ, ಭಗವದ್ಗೀತೆಯನ್ನ ಮಹಾಭಾರತದಿಂದ ಕಲೆಕ್ಟ್ ಮಾಡಿ ಅದನ್ನ 20 ಕೋಟಿಗೂ ಹೆಚ್ಚು ಕೃತಿಗಳನ್ನ ಜಗತ್ತಿನ ಮೂಲೆ ಮೂಲೆಗೆ ತಲುಪಿಸ್ತು. ಈಗ ನೀವು ಯಾರಾದ್ರೂ ಹೋಗ್ಬೇಕಾದ್ರೆ ರೋಡ್ ಸೈಡ್ ಅಲ್ಲಿ ಇಟ್ಕೊಂಡು ಮಾರ್ತಾ ಇರ್ತಾರೆ. ಇವತ್ತು ಜಗತ್ತಿಗೆ ಭಗವದ್ಗೀತೆ ಇಷ್ಟೊಂದು ವ್ಯಾಪಕವಾಗಿ ಪ್ರಸರಿಸಿದೆ ಅಂದ್ರೆ ಅದಕ್ಕೆ ಕಾರಣ ಇಸ್ಕಾನ್ ಸಂಸ್ಥೆ. ನೀವೆಲ್ಲರಿಗೂ ಗೊತ್ತಿದೆ, ನಿಮ್ಮೆಲ್ಲರಿಗೂ ಸಣ್ಣ ವಯಸ್ಸಿನಿಂದ ಹಿಡಿದು PG UG ಅವರಿಗೆ ಎಲ್ಲರಿಗೂ ಕೂಡ ರಾಮಕೃಷ್ಣ ಆಶ್ರಮ ಅಥವಾ ರಾಮಕೃಷ್ಣ ಮಿಷನ್ಗಳು, ಆ ಸಂತರು ಎಲ್ಲರೂ ಕೂಡ ವಿವೇಕಾನಂದರ ಜೀವನ ಸಂದೇಶಗಳ ಪುಟ್ಟ ಪುಟ್ಟ ಪುಸ್ತಕಗಳನ್ನ, ಲಕ್ಷ ಲಕ್ಷ ಕೃತಿಗಳನ್ನ, ಕೋಟಿ ಕೋಟಿ ಕೃತಿಗಳನ್ನ ಹಂಚಿ, ನಾವು ಪ್ರೈಮರಿಯಲ್ಲಿದ್ದಾಗಲೇ ಕಲ್ತ್ವಿ, ಏಳಿ ಎದ್ದೇಳಿ ಎಚ್ಚರಗೊಳ್ಳಿ ಅಂದ್ರೆ ತನ್ನಿಂದ ತಾನೇ ಬರುತ್ತೆ, ಗುರಿ ಮುಟ್ಟುವ ತನಕ ನಿಲ್ಲದಿರಿ, ಸ್ವಾಮಿ ವಿವೇಕಾನಂದ ಅಂತ. ಆ ಮಾತು ಎಲ್ಲ ಮುಗ್ಧ ಮನಸ್ಸಿನ ಮಕ್ಕಳಿಗೆ ತಿಳಿಬೇಕು ಅಂದ್ರೆ ದಶಕಗಳ ಕಾಲ ರಾಮಕೃಷ್ಣ ಮಿಷನ್ ಕಷ್ಟಪಟ್ಟಿದೆ. ದಶಕಗಳ ಕಾಲ ಜಗತ್ತಿಗೆ ಭಗವದ್ಗೀತೆಯನ್ನು ಇಸ್ಕಾನ್ ಸಂಸ್ಥೆ ಹಂಚಿದೆ, ಪ್ರಚಾರಪಡಿಸಿದೆ, ವ್ಯಾಪಕ ಮಾಡಿದೆ. ಯಾಕೆ ಈ ಮಾತನ್ನ ಹೇಳಿದೆ ಅಂದ್ರೆ, ಇವತ್ತೆಲ್ಲರೂ ಹಳೆ ವಿದ್ಯಾರ್ಥಿಗಳಿದ್ದೀರಾ. ಗುರುಗಳು ನಮ್ಮಿಂದ ಭೌತಿಕವಾಗಿ ಅಗಲಿ 5-6 ವರ್ಷಗಳಾಯಿತು. ನಾವು ಇನ್ನು ಮುಂದಿನ ದಿನಗಳಲ್ಲಿ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳ ಜೀವನ ಸಾಧನೆ ಸಂದೇಶಗಳನ್ನು ಒಳಗೊಂಡ ಕೃತಿಗಳನ್ನ, ಲಕ್ಷ ಲಕ್ಷ ಕೃತಿಗಳನ್ನ, ಹೇಗೆ ಭಗವದ್ಗೀತೆ ಮತ್ತು ವಿವೇಕಾನಂದರ ಜೀವನ ಸಂದೇಶಗಳು ಜಗತ್ತಿನ ಮೂಲೆ ಮೂಲೆಗೂ ತಲುಪಿತೋ, ಶಿವಕುಮಾರ ಮಹಾಶಿವಯೋಗಿಗಳ ಜೀವನ ಸಾಧನೆ ಸಂದೇಶಗಳನ್ನ ಜಗತ್ತಿನ ಮೂಲೆ ಮೂಲೆಗೆ, ಭೂಮಂಡಲದ ಕೊನೆಯ ಪರಿಧಿಯವರೆಗೆ ನಾವೆಲ್ಲರೂ ತಲುಪಿಸಬೇಕು ಅನ್ನೋ ಒಂದು ಸಂಕಲ್ಪವನ್ನು ನಾವು ಮಾಡಿದ್ವಿ. ಅದರ ಪ್ರಥಮ ಕೃತಿಯೇ ಸಿದ್ಧಗಂಗಪ್ಪನವರ ಈ ಮಹಾಕೃತಿ. ಸಿದ್ಧಗಂಗಾ ಶ್ರೀಯ ಮುಂದಿನ ಭಾಗ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಪಂಡಿತ ಚೆನ್ನಪ್ಪ ಎರೆಸೀಮೆ ಅವರು ಇರಬಹುದು, ರೇಣುಕಾರಾಧ್ಯರು ಇರಬಹುದು, ಸಿದ್ಧಗಂಗಪ್ಪನವರು ಇರಬಹುದು, ಗೋರು ಚನ್ನಬಸಪ್ಪ ಅವರು ಇರಬಹುದು, ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರು ಇರಬಹುದು, ಇವರೇ ಕೋರಂ ಬಸವರಾಜು ಅವರು ಇರಬಹುದು. ಇವರೆಲ್ಲರೂ ಕಷ್ಟಪಟ್ಟು ಸಿದ್ಧಗಂಗಾಶ್ರೀಯನ್ನ ಅಂದಿನ ಕಾಲದಲ್ಲಿ ಸಿದ್ಧಗಂಗಾಶ್ರೀ, ಕ್ಷೇತ್ರಶ್ರೀ, ದಾಸೋಹಶ್ರೀ ಮಹಾನ್ ಕೃತಿಗಳನ್ನ ಅವರು ಜಗತ್ತಿಗೆ ತಲುಪಿಸಿದ್ದಾರೆ. ಪರಮ ಪೂಜ್ಯರ ಆಶೀರ್ವಾದದಿಂದ ಮುಂದುವರಿದ ಇನ್ನು 100 ವರ್ಷಗಳ ಕಾಲ ಡಾಕ್ಯುಮೆಂಟ್ ಅಂತ ನಾವೇನ್ ಕರಿತೀವಲ್ಲ, ಅದನ್ನ ಅಲ್ಲಿಂದ ಈಚೆಗೆ ಸಿದ್ಧಗಂಗಪ್ಪನವರು ಮಾಡಿದ್ದಾರೆ. ಆ ಕೃತಿಯನ್ನ ಹಳೆಯ ವಿದ್ಯಾರ್ಥಿಗಳು, ಬಳ್ಳಾರಿ ಜಿಲ್ಲೆಯ ಹಳೆಯ ವಿದ್ಯಾರ್ಥಿಗಳು ಹಾಗೂ ಹಿತೈಷಿಗಳು ಆ ಕೃತಿಯನ್ನ ಬಿಡುಗಡೆ ಮಾಡಲಿದ್ದಾರೆ, ಪ್ರಿಂಟ್ ಮಾಡಿಸಿದ್ದಾರೆ. ಸಂದೇಶ ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರು 1930ರಿಂದ ಹಿಡಿದು 2019 ಜನವರಿ 21ನೇ ತಾರೀಕಿನವರೆಗೆ ತಮ್ಮ ಇಡೀ ಬದುಕನ್ನು ಸಮಾಜಕ್ಕೆ ಸಮರ್ಪಿಸಿಕೊಂಡವರು. ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯದಲ್ಲಿಯೂ ಕೂಡ ಅವರು ಉಪನ್ಯಾಸಗಳಿಗೆ ಹೋಗ್ತಾ ಇದ್ರು. ಉಪನ್ಯಾಸಗಳಲ್ಲಿ ಅವರು ಅದ್ಭುತವಾದ ಸಂದೇಶಗಳನ್ನು ನೀಡ್ತಾ ಇದ್ರು. ಕಥೆಗಳಿರ್ಬೋದು, ಭಾಷಣಗಳಿರ್ಬೋದು, ಎಲ್ಲವನ್ನೂ ಕೂಡ ಅವರೇ ಮೊದಲಾಗಿ ಎಲ್ಲರೂ ಕೂಡ ಅದನ್ನು ಸಂಗ್ರಹಿಸಿದ್ದಾರೆ. ಅವರು ಮಾಡಿರ್ತಕ್ಕಂಥ ಆ ಸಂಗ್ರಹವನ್ನ ಎಂ ಶಿವಕುಮಾರಸ್ವಾಮಿ, ಸಿ ಶಿವಕುಮಾರಸ್ವಾಮಿ ಅವರು, ವಿದ್ವಾನ್ ಕೋರಂ ಬಸವರಾಜು ಅವರು, ಪಂಡಿತ ಎರೆಸೀಮೆ ಚೆನ್ನಪ್ಪ ಅವರು, ಹಾಗೆ ಗೋರು ಚನ್ನಬಸಪ್ಪ ಅವರು, ಸಿದ್ಧಲಿಂಗಪ್ಪ ಅವರು, ಅನೇಕ ವಿದ್ವಾಂಸರು, ಹಿರಿಯ ವಿದ್ವಾಂಸರು ಅದನ್ನು ಬೃಹತ್ ಗ್ರಂಥದಲ್ಲಿ ಹಿಡಿದಿಟ್ಟಿದ್ದಾರೆ. ಆ ಎಲ್ಲ ಸಂಗ್ರಹ ಮಾಡಿ ಮೊದಲ ಭಾಗದಲ್ಲಿ ಶ್ರೀ ಶಿವಕುಮಾರವಾಣಿ ಭಾಗ 1, ಭಾಗ 2, ಭಾಗ 3, ಭಾಗ 4 ಅಂತ ಆ 4 ಕೃತಿಗಳನ್ನು ಏಪ್ರಿಲ್ 1ನೇ ತಾರೀಕು ಪರಮಪೂಜ್ಯ ಸಿದ್ಧಲಿಂಗ ಮಹಾಶಿವಯೋಗಿಗಳವರ ಅಮೃತ ಹಸ್ತಗಳಿಂದ ಬಿಡುಗಡೆ ಮಾಡಿ ಸಮಾಜಕ್ಕೆ ಸಮರ್ಪಿಸಲಾಯಿತು. ಇದೇ ಜುಲೈ ಕೊನೆಯ ವಾರದಲ್ಲಿ ಪರಮ ಪೂಜ್ಯರು ತಮ್ಮ ಉಪನ್ಯಾಸಗಳಲ್ಲಿ ಹೇಳುತ್ತಿದ್ದಂತಹ 4 ಕಥೆಗಳ ಸಂಪುಟಗಳು ಪರಮ ಪೂಜ್ಯರ ಒಂದು ಜನ್ಮದಿನಕ್ಕೆ ಅವರಿಗೆ ನಾನು ಅರ್ಪಣೆ ಮಾಡಿ ಬಿಡುಗಡೆ ಮಾಡಲಿದ್ದೇನೆ. ಅಷ್ಟೇ ಅಲ್ಲ, ಈ ಡಿಸೆಂಬರ್ ಒಳಗಡೆ ಪರಮ ಪೂಜ್ಯರು ಶಿವಕುಮಾರ ಮಹಾಸ್ವಾಮೀಜಿಯವರು ಎಲ್ಲೆಲ್ಲಿ ಭಾಷಣಗಳನ್ನು ಮಾಡಿದ್ದಾರೆ ಅವರ ಭಾಷಣಗಳು
ಆಮೇಲೆ ಅವರು 1950ರಿಂದ 88ರವರೆಗೆ ಯಾವ ಯಾವ ಕೃತಿಗಳಿಗೆ ಲೇಖನಗಳನ್ನು ಮುನ್ನುಡಿಗಳನ್ನು ಬರೆದಿದ್ದಾರೆ ಎಲ್ಲವನ್ನೂ ಸಂಗ್ರಹಿಸಿ 10 ಸಂಪುಟಗಳಲ್ಲಿ ಸಮಾಜಕ್ಕೆ ಸಮರ್ಪಿಸಬೇಕು ಅಂತ ಹಳೆ ವಿದ್ಯಾರ್ಥಿಗಳು ನಾವೆಲ್ಲ ತಿಳ್ಕೊಂಡು ಬುದ್ಧಿಯವರನ್ನ ಕೇಳಿದಾಗ ತುಂಬ ಖುಷಿಪಟ್ಟು ಆಶೀರ್ವದಿಸಿದ್ರು. ಆತ್ಮೀಯರೇ, ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರು ಒಂದು ದೊಡ್ಡ ವಟವೃಕ್ಷ, ಪರಮ ಪಾವನ ಪವಿತ್ರ ಪುಣ್ಯಕ್ಷೇತ್ರವಾದ ಸಿದ್ಧಗಂಗಾ ಮಹಾಕ್ಷೇತ್ರದಲ್ಲಿ ಬೆಳೆದು ನಿಂತಿರುವಂತಹ ಬೃಹತ್ ಆಲದ ಮರ. ಆ ಆಲದ ಮರದ ವಿಸ್ತಾರವಾಗಿ ಹರಡಿಕೊಂಡಿರುವ ರೆಂಬೆಗಳಲ್ಲಿ ಆಶ್ರಯ ಪಡ್ಕೊಂಡು ಜೀವನ ಮಾಡ್ತಿರ್ತಕ್ಕಂಥವರು ನಾವೆಲ್ಲ ಪಕ್ಷಿಗಳು. ಆ ಹಣ್ಣು ಶಿವಕುಮಾರ ಮಹಾಶಿವಯೋಗಿಗಳೆಂಬ ಆ ವಟವೃಕ್ಷ ಹಣ್ಣು ಬಿಟ್ಟಿದೆ. ಆ ಹಣ್ಣು ಹೇಗಪ್ಪ ಅಂದರೆ ಮನುಷ್ಯನನ್ನ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕೊಂಡೊಯ್ಯುವಂತಹ ಆ ಸಂದೇಶಗಳು, ಸಂದೇಶ ರೂಪದ ಹಣ್ಣುಗಳು ಬಿಟ್ಟಿದ್ದಾವೆ. ಅಪಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಕೊಂಡೊಯ್ಯುವಂತಹ ಸಂದೇಶಗಳು, ಅಜ್ಞಾನದಿಂದ ಜ್ಞಾನದ ಕಡೆಗೆ ಕೊಂಡೊಯ್ತಕ್ಕಂಥ ಸಂದೇಶಗಳು, ಅಸತ್ಯದಿಂದ ಸತ್ಯದೆಡೆಗೆ ಕೊಂಡೊಯ್ತಕ್ಕಂಥ ಸಂದೇಶಗಳು. ಆ ಸಂದೇಶಗಳೆಂಬ ಹಣ್ಣುಗಳನ್ನು ಪಕ್ಷಿಗಳಾದ ನಾವು ಆಶ್ರಯ ಪಡ್ಕೊಂಡಿರ್ತಕ್ಕಂಥ ನಾವು ಮುಂದಿನ ದಿನಗಳಲ್ಲಿ ಜಗತ್ತಿನ ಮೂಲೆ ಮೂಲೆಗೂ ಸಹ ತಲುಪಿಸುವಂತಹ ವ್ಯವಸ್ಥೆ ಮಾಡಬೇಕು. ಯಾಕಂದ್ರೆ ಅದು ನಮ್ಮೆಲ್ಲರ ಕರ್ತವ್ಯ ಕೂಡ. ಶಿವಕುಮಾರ ಶಿವಯೋಗಿಗಳವರ ಸಾಹಿತ್ಯ ಸೇವೆಗೆ ನಮ್ಮದೊಂದು ಸಣ್ಣ ಅಳಿಲು ಸೇವೆಯನ್ನು ನಾವೆಲ್ಲರೂ ಕೂಡ ಕರ್ತವ್ಯವೆಂದು ಭಾವಿಸಿ ಮಾಡಬೇಕು ಅಂತ ಹೇಳ್ತಾ, ಹಳೆಯ ವಿದ್ಯಾರ್ಥಿಗಳು ಏನು ಮಾಡ್ಬೋದು ಸರ್, ಸಂದೇಶಗಳನ್ನ ಹೊರತುಪಡಿಸಿ ಏನು ಮಾಡ್ಬೋದು ಅಂದಾಗ, ನೋಡಿ ಸರ್, ಪ್ರತಿ ವರ್ಷವೂ ಕೂಡ ಬಳ್ಳಾರಿ ಜಿಲ್ಲೆಯ ಹಳೆ ವಿದ್ಯಾರ್ಥಿಗಳು ಪ್ರತಿ ವರ್ಷವೂ ಕೂಡ ತಮ್ಮ ವೈಯಕ್ತಿಕವಾದಂತಹ ಕಷ್ಟಪಟ್ಟು ದುಡಿದ ಹಣದಿಂದ ಎಲ್ಲರೂ ಒಂದು 10-15 ಜನ, 20 ಜನ, 30 ಜನ ವಿದ್ಯಾರ್ಥಿಗಳು ಸೇರಿ ಎಷ್ಟೇ ಕೃತಿಗಳಾಗಲಿ ಸರ್, ಶ್ರೀಮಠಕ್ಕೆ ಸಂಬಂಧಪಟ್ಟ ಶಿವಕುಮಾರ ಮಹಾಶಿವಯೋಗಿಗಳಿಗೆ ಸಂಬಂಧಪಟ್ಟಂತಹ ಕೃತಿಗಳನ್ನು ಒಂದಲ್ಲ ಪ್ರತಿ ವರ್ಷವೂ 4ರಿಂದ 5 ಕೃತಿಗಳನ್ನು ನಾವು ಹಳೆ ವಿದ್ಯಾರ್ಥಿಗಳು 1000 ಗಟ್ಟಲೆ ಅದನ್ನು ಮುದ್ರಣ ಮಾಡಿಸಿ ಜಗತ್ತಿಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡೋಣ. ಈ ವರ್ಷ ನಾವು ಸಿದ್ಧಗಂಗಪ್ಪನವರದು ಮಾಡೋಣ. ಮುಂದಿನ ವರ್ಷದಲ್ಲಿ ಅದ್ಯಾರೋ ವಿದ್ಯಾರ್ಥಿ ಹೇಳ್ತಾ ಇದ್ರು, ಮ್ಯಾಗಝಿನ್ ಅಲ್ಲಿ ನಮ್ಮ ಮಠದ ವಿದ್ವಾಂಸರಾದ ಕೋರಂ ಬಸವರಾಜಿಯವರು ಪೂಜ್ಯರು ಲಿಂಗೈಕ್ಯರಾದಾಗ ಒಂದು ಲೇಖನವನ್ನು ಬರೆದಿದ್ರು, ಮಹಾಶಿವಯೋಗಿಯ ಅಂತಿಮ ದಿನಗಳು ಅನ್ನೋ ಲೇಖನ. ಅದು ಆ ಲೇಖನವನ್ನು ಓದಿ ಕಣ್ಣೀರಾಕಿ ವಿದ್ಯಾರ್ಥಿ ಹೇಳಿದ್ರು, ನಾವೆಲ್ಲರೂ ಸೇರಿ ಮುಂದಿನ ವರ್ಷ ಶ್ರೀಮಠದ ಸಾಹಿತ್ಯಕ್ಕೆ ಅಪಾರವಾದ ಸೇವೆ ಸಲ್ಲಿಸಿರುವ ಕೋರಂ ಬಸವರಾಜಿಯವರ ಸಮಗ್ರ ಕೃತಿಯನ್ನು ನಾವು ಮುಂದಿನ ವರ್ಷ ಇದೇ ವೇದಿಕೆಯಲ್ಲಿ ಮಾಡಿ ಒಂದು ಪ್ರಶಸ್ತಿಯನ್ನು ಕೂಡ ಅವರಿಗೆ ಕೊಡಬೇಕು ಅಂತ ಹೇಳಿದ್ರು. ತುಂಬ ಸಂತೋಷ ಅಂತ ನಾನು ಹೇಳಿದೆ. ಅದರ ಜೊತೆಗೆ ಪ್ರತಿ ವರ್ಷ ಹಳೆ ವಿದ್ಯಾರ್ಥಿಗಳ ಕಡೆಯಿಂದ ಸಿದ್ಧಗಂಗಾ ಸಾಹಿತ್ಯ ರತ್ನ ಅನ್ನೋ ಪ್ರಶಸ್ತಿಯನ್ನ ಕೊಡಿ ಅಂತ ಹೇಳಿದಾಗ ಎಲ್ಲರೂ ಆಯ್ತು ಅಂತ ಒಪ್ಕೊಂಡ್ರು. ಆ ಸಿದ್ಧಗಂಗಾ ಸಾಹಿತ್ಯ ರತ್ನ ಪ್ರಶಸ್ತಿ ಮೊದಲಿಗೆ ಸಿದ್ಧಗಂಗಪ್ಪನವರಿಗೆ ಕೊಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಶ್ರೀಮಠದ ಸಾಹಿತ್ಯ ಸೇವೆಗೆ ಅಪಾರವಾಗಿ ಹಗಲಿರುಳು ದುಡಿದಿರ್ತಕ್ಕಂಥ ಹಿರಿಯ ವಿದ್ವಾಂಸರನ್ನ ಅವರ ಕೃತಿಗಳನ್ನು ಬಿಡುಗಡೆ ಮಾಡಿಸಿ ಅಂಥವರಿಗೆ ನಾವು ಸಿದ್ಧಗಂಗಾ ಸಾಹಿತ್ಯ ರತ್ನ ಪ್ರಶಸ್ತಿಯನ್ನ ಕೊಡಬೇಕು ಅಂತ ಆಗಲೇ ನಿನ್ನೆನೆ ಒಂದು 5 ಜನ ಹಿರಿಯರ ಒಂದು ಪಟ್ಟಿಯನ್ನು ಮಾಡಿಕೊಂಡಿದ್ದೇವೆ. ಆ ಪಟ್ಟಿಯನ್ನು ಪರಮ ಪೂಜ್ಯರ ಮುಂದೆ ಇಡ್ತೇವೆ. ಪರಮ ಪೂಜ್ಯರ ಆಶೀರ್ವಾದ ನಮ್ಮ ಮೇಲೆ, ಹಳೆ ವಿದ್ಯಾರ್ಥಿಗಳ ಮೇಲೆ ಸದಾ ಇರುತ್ತೆ. ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು, ಹಳೆ ವಿದ್ಯಾರ್ಥಿಗಳೇ ಮಠದ ಆಸ್ತಿ ಅಂತ. ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಬಳ್ಳಾರಿ ಜಿಲ್ಲೆಗೆ ಒಂದು 2-3 ವರ್ಷ ಹಿಂದೆ ಹೋದಾಗ ಆ ಬಳ್ಳಾರಿ ಜಿಲ್ಲೆಯ ಹಳೆ ವಿದ್ಯಾರ್ಥಿಗಳು ಗುರುಗಳನ್ನು ಗೌರವಿಸಿದ ರೀತಿಯನ್ನು ಕಂಡು ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರ ಬೃಹತ್ ಕಾರ್ಯಕ್ರಮದಲ್ಲಿ ಭಾವ ತುಂಬಿ ಮಾತನಾಡಿದ್ರು. ಅದಕ್ಕಿಂತಲೂ ಪುಣ್ಯ ಬೇರೆ ಯಾವುದೂ ಇಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಅಂತ ಹಳೆ ವಿದ್ಯಾರ್ಥಿಗಳ ಪರವಾಗಿ ನಾನಾದರೂ ಹೇಳ್ತೇನೆ. ಆತ್ಮೀಯರೇ, ಈ ಕೃತಿ ಮೊದಲ ಕೃತಿ. ಪ್ರತಿ ವರ್ಷ ಈ ಕೃತಿ ಇನ್ನು ಹಲವಾರು ಕೃತಿಗಳ ರೂಪದಲ್ಲಿ ಮುಂದುವರೆದು ಹೋಗ್ತಾ ಇದೆ. ಅದರ ಜೊತೆಗೆ ಒಂದು ಮುಖ್ಯವಾದ ವಿಚಾರ ಹಂಚಿಕೊಳ್ಳಬೇಕು. ಉತ್ತರ ಕರ್ನಾಟಕದ ಕಡೆಗೆ ಪುರಾಣ ಪ್ರವಚನ ಜಾಸ್ತಿ. ಪ್ರತಿ ಹಳ್ಳಿಗೂ ತಿಂಗಳಾನ್ಗಟ್ಲೆ ಪುರಾಣ ಮಾಡ್ತಾರೆ. ಏನಾದರೂ ಮಾಡಿಸಿ ಶಿವಕುಮಾರ ಮಹಾಸ್ವಾಮೀಜಿ ಅವ್ರದ್ದೊಂದು ಪುರಾಣ ಬರೆಸಬೇಕಲ್ಲ ಅಂತ ಯೋಚನೆ ಮಾಡಿದಾಗ ಹಳೆಯ ವಿದ್ಯಾರ್ಥಿಗಳೇ ಸೇರಿ ಶರಭಯ್ಯ ಶಾಸ್ತ್ರಿಗಳು ಅನ್ನೋ ಒಬ್ಬರು ಹಿರಿಯ ವಿದ್ವಾಂಸರು 21 ಜನ ಶಿವಯೋಗಿಗಳ ಒಂದು ಪುರಾಣವನ್ನು ಬರೆದಿದ್ದಾರೆ. 22ನೇಯ ಶಿವಯೋಗಿಯ ಪುರಾಣವೇ ಶಿವಕುಮಾರ ಮಹಾಶಿವಯೋಗಿಗಳವರ ಪುರಾಣವನ್ನು ಬರೆದಿದ್ದಾರೆ. ಆಶ್ಚರ್ಯ ಏನು ಅಂದರೆ 900ಕ್ಕೂ ಹೆಚ್ಚು ಭಾಮಿನಿ ಷಟ್ಪದಿಯ ಪದ್ಯಗಳು ಅದರಲ್ಲಿದ್ದಾವೆ. ನಾವು ಅನ್ಕೊಂಡ್ವಿ 18 ಅಧ್ಯಾಯಕ್ಕೆ ಮುಕ್ತಾಯ ಮಾಡ್ಬೋದು ಅಂತ. ಗುರುವಿನ ಕೃಪೆ ನೋಡಿ ಆ ಅಧ್ಯಾಯಗಳ ಸಂಖ್ಯೆ 21ಕ್ಕೆ ಬಂದು ನಿಲ್ತು. ಗುರುಗಳು ಲಿಂಗೈಕ್ಯರಾಗಿದ್ದು 21ನೇ ತಾರೀಕು, ಆ ಅಧ್ಯಾಯಗಳು ಬಂದು ನಿಂತದ್ದು ಕೂಡ 21ನೇ ತಾರೀಕೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆತ್ಮೀಯರೇ, ಮುಂದಿನ ದಿನಗಳಲ್ಲಿ ಪರಮ ಪೂಜ್ಯರ ಬಗ್ಗೆ ಒಂದು ನಾಟಕವನ್ನು ಬರೆಸಬೇಕು ಅಂತ ನಮ್ಮ ಹಿರಿಯ
ಸಂಶೋಧಕರಾದ ಡಾಕ್ಟರ್ ಬಿ ನಂಜುಂಡಸ್ವಾಮಿ ಅವರು ಹೇಳ್ತಾ ಇದ್ರು, ಒಂದು ಉತ್ತಮ ಜೀವನ ಚರಿತ್ರೆಯನ್ನು ಹಳೆ ವಿದ್ಯಾರ್ಥಿ ಮೈಸೂರಲ್ಲಿದ್ದಾರೆ, ಅವರ ಹೆಸರು ನೆನಪಿಲ್ಲ, ಅವ್ರ ಕೈಲೂ ಬರೆಸಬೇಕು ಅಂತ ಹೇಳ್ತಾ ಇದ್ರು. ಸಾಧ್ಯವಾದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪರಮಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರ ಜೀವನ ಸಾಧನೆ ಹಾಗೂ ಸಂದೇಶಗಳನ್ನು ಒಳಗೊಂಡ ಕೃತಿಗಳನ್ನು ಅಪಾರವಾದ ಪ್ರಮಾಣದಲ್ಲಿ ಭೂಮಂಡಲದ ಕೊನೆಯ ತುದಿಯವರೆಗೆ ಮುಟ್ಟಿಸಬೇಕು, ಭೂಮಂಡಲದ ಕೊನೆಯ ಪ್ರಜೆಯವರೆಗೆ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಮುಟ್ಟಿಸಬೇಕು ಅಂತ ನಾವಾಗಲೇ ಪೂಜ್ಯರಲ್ಲಿ ಅರಿಕೆ ಮಾಡಿಕೊಂಡಿದ್ದೇವೆ. ಪೂಜ್ಯರು ತುಂಬ ಖುಷಿಯಿಂದ ಒಪ್ಕೊಂಡಿದ್ದಾರೆ. ಅವರ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಶಿರಬಾಗಿ ಹಳೆ ವಿದ್ಯಾರ್ಥಿಗಳಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಪ್ರಾಸ್ತಾವಿಕ ನುಡಿಗೆ ಮಂಗಳವನ್ನು ಹಾಡ್ತಾನೆ. ನಮಸ್ತೆ.